ಕಾಶ್ಮೀರದ ಭಯಾನಕ ದಾಳಿಯ ಹೊಣೆಯನ್ನು TRF ಅನ್ನುವಂತಹ ಸಂಘಟನೆ ಹೊತ್ತುಕೊಂಡಿದೆ. 370ನೇ ವಿಧಿ ರದ್ದುಗೊಂಡಂತಹ ಬಳಿಕ ಈ ಸಂಘಟನೆ ಹುಟ್ಟಿಕೊಂಡಿದ್ದು ಇದು ಭಯೋತ್ಪಾದಕ ಕೃತ್ಯವನ್ನು ಭಾರತದಲ್ಲಿ ಎಸಗ್ತಾ ಇದೆ, ವಿಶೇಷವಾಗಿ ಕಾಶ್ಮೀರದಲ್ಲಿ ಎಸಗ್ತಾ ಇದೆ. ಈ ಸಂಘಟನೆ ಯಾವ ಸ್ವರೂಪದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಮತ್ತು ಯಾವ ಸ್ವರೂಪದಲ್ಲಿ ಇಲ್ಲಿ ಉಗ್ರರನ್ನದು ಸೇರಿಸಿಕೊಂಡು ಕಾಶ್ಮೀರದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿಸುವಂತಹ ಪ್ರಯತ್ನವನ್ನು ಮಾಡ್ತಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀವಿ. ಬದಲಾವಣೆಯ ಬಿರುಗಾಳಿ ಮಧ್ಯೆ ಭೀಕರ ದಾಳಿ. ಕಾಶ್ಮೀರದ ಡೆಡ್ಲಿ ಅಟ್ಯಾಕ್ ಹಿಂದೆ TRF ಕೈವಾಡ. ಪಹಲ್ಗಾಮ್ನ ಬೈಸರನ್ ಕಣಿವೆಯಲ್ಲಿನ ಭೀಕರ ದಾಳಿಯ ಹೊಣೆಯನ್ನ ನಿಷೇಧಿತ TRF ಸಂಘಟನೆ ಹೊತ್ತುಕೊಂಡಿದೆ. ಲಷ್ಕರ್ ಎ ತೊಯ್ಬಾದ ಒಂದು ಶಾಖೆಯಾದ ರೆಸಿಸ್ಟೆನ್ಸ್ ಫ್ರಂಟ್ ಈ ಹಿಂದೆ ಹಲವು ಕೃತ್ಯಗಳನ್ನು ಎಸಗಿತ್ತು. ಹೀಗಾಗಿ ಕೇಂದ್ರ ಸರ್ಕಾರ ಈ ಸಂಘಟನೆಯನ್ನ 2023ರಲ್ಲೇ ನಿಷೇಧಿಸಿತ್ತು. ಶ್ರೀನಗರದ ಶೇಖ್ ಸಜ್ಜದ್ಗುಲ್ TRF ಸಂಸ್ಥಾಪಕ. ಕೇಂದ್ರ ಸರ್ಕಾರ 2019ರಲ್ಲಿ 370ನೇ ವಿಧಿ ರದ್ದುಗೊಳಿಸಿದ ನಂತರ TRF ಸಂಘಟನೆ ಕಾಶ್ಮೀರದಲ್ಲಿ ಸಕ್ರಿಯವಾಗಿತ್ತು. ಆರಂಭದಲ್ಲಿ ಆನ್ಲೈನ್ ವೇದಿಕೆಯಾಗಿ ಕೆಲಸ ನಿರ್ವಹಣೆ ಮಾಡುತ್ತಿತ್ತು. ನಂತರ ಕಾಶ್ಮೀರದಾದ್ಯಂತ ಹಲವು ವಿಧ್ವಂಸಕ ಕೃತ್ಯ ಎಸಗಿದ್ದರಿಂದ 2023ರ ಜನವರಿಯಲ್ಲಿ ಈ ಸಂಘಟನೆ ನಿಷೇಧಕ್ಕೊಳಗಾಯಿತು. ಸ್ಥಾಪನೆಯಾದ 6 ತಿಂಗಳಲ್ಲೇ ಸರ್ಕಾರ ಈ ಸಂಘಟನೆಗೆ ನಿಷೇಧದ ಶಿಕ್ಷೆ ನೀಡಿತ್ತು. ಅಲ್ಲದೆ ಸಂಸ್ಥಾಪಕ ಸಜ್ಜದ್ನನ್ನ 2022ರಲ್ಲಿ ಭಯೋತ್ಪಾದಕ ಪಟ್ಟಿಗೆ ಸರ್ಕಾರ ಸೇರಿಸಿತ್ತು. ಇನ್ನು ಈ ಸಂಘಟನೆಗೆ LETಗೆ ಹಣ ಸಹಾಯ ಮಾಡುತ್ತಿದ್ದವರಿಂದಲೇ ಇವರಿಗೂ ಹಣಕಾಸು ನೆರವು ನೀಡುತ್ತಿದ್ದರು. ಲಷ್ಕರ್ ಮತ್ತು ಇತರ ಭಯೋತ್ಪಾದಕ ಗುಂಪುಗಳಿಂದ ನೇಮಕಾತಿಗಳನ್ನು ಪಡೆದುಕೊಂಡ ಈ ಗುಂಪು ಹಲವಾರು ದಾಳಿಗಳಿಗೆ ಕಾರಣವಾಗಿದೆ. 2022ರ ಮಾಹಿತಿಯ ಪ್ರಕಾರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕೊಲ್ಲಲ್ಪಟ್ಟ 172 ಭಯೋತ್ಪಾದಕರಲ್ಲಿ 108 ಜನರು ದಿ ರೆಸಿಸ್ಟೆನ್ಸ್ ಫ್ರಂಟ್ಗೆ ಸಂಬಂಧ ಹೊಂದಿದ್ದಾರೆ. ಅಲ್ಲದೆ 100 ಹೊಸ ಭಯೋತ್ಪಾದಕರನ್ನ ನೇಮಿಸಿಕೊಂಡಿದ್ದು 74 ಜನರನ್ನ TRF ನೇಮಕ ಮಾಡಿಕೊಂಡಿದೆ ಎನ್ನಲಾಗಿದೆ. 3-4 ದಶಕಗಳ ಕಾಲ ಉಗ್ರರ ಅಟ್ಟಹಾಸಕ್ಕೆ ಜಮ್ಮು ಕಾಶ್ಮೀರ ನಲುಗಿ ಹೋಗಿತ್ತು. ಕಂಡಲ್ಲಿ ಮದ್ದುಗುಂಡು, ಬಾಂಬಿನ ಸದ್ದು, ಲಕ್ಷಾಂತರ ಅಮಾಯಕರ ಹತ್ಯಾಕಾಂಡ, ಸಾವಿರಾರು ಸೈನಿಕರ ತ್ಯಾಗ, ಬಲಿದಾನ ಕಂಡಿದ್ದ ಭೂಮಿ. ಒಂದು ಕಾಲದ ಸ್ವರ್ಗ ದಿಢೀರ್ ನರಕವಾಗಿ ಮಾರ್ಪಾಡಾಗಿ 16 ವರ್ಷ ರಕ್ತ ಕಣ್ಣೀರೇ ಸೃಷ್ಟಿಯಾಗಿತ್ತು. ಆದರೆ 2019ರ ಆಗಸ್ಟ್ 5ರಂದು ಉಗ್ರರಿಗೆ ಕಾಮಧೇನುವಂತಿದ್ದ ಆರ್ಟಿಕಲ್ 370 ತೆಗೆದು ಕೇಂದ್ರ ಸರ್ಕಾರ ಮರ್ಮಾಘಾತ ನೀಡಿತ್ತು. ಅಂದಿನಿಂದ ಕ್ರಮೇಣ ಗತ ವೈಭವದತ್ತ ಕಣಿವೆ ರಾಜ್ಯ ಹೆಜ್ಜೆ ಇಡುತ್ತಿತ್ತು. ಆದ್ರೀಗ ಈ ಬದಲಾವಣೆಗೆ ಈಗ ಮತ್ತೆ ಉಗ್ರರು ಕೊಳ್ಳಿ ಇಟ್ಟಿದ್ದಾರೆ. ಜನರ ನೆಮ್ಮದಿ ಮೇಲೆ ಆತಂಕದ ಬೆಂಕಿ ಮಳೆ ಸುರಿಸಿದ್ದಾರೆ. ಇವತ್ತು ನಡೆದ ದಾಳಿಯಲ್ಲಿ ಹೊರಗಿನ ಉಗ್ರರ ಜೊತೆಗೆ ಸ್ಥಳೀಯರು ಕೈಜೋಡಿಸಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗಿದೆ. ಅಷ್ಟೇ ಅಲ್ಲದೆ ಮತ್ತಷ್ಟು ದಾಳಿ ನಡೆಸಲು 70ಕ್ಕೂ ಹೆಚ್ಚು ಉಗ್ರರು ಸಜ್ಜಾಗಿದ್ದಾರೆ ಎನ್ನಲಾಗಿದೆ. ಈಗಾಗಲೇ ಕೂಂಬಿಂಗ್ ಆರಂಭಿಸಿರೋ ಸೇನೆ ರಕ್ತ ಪಿಪಾಸುಗಳನ್ನ ಹುಡುಕಿ ಬೇಟೆಯಾಡೋ ಕಾರ್ಯ ಆರಂಭಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.